ಓಂ ಶಾಂತಿ. ಶಿವ ಭಗವಾನ್ ವಾಚ. ಪ್ರಾತಃ ಮುರುಳಿ ದಿನಾಂಕ 21/12/2020. ಬಾಬ್ದಾದ ಮಧುಬನ್. ಮಧುರ ಮಕ್ಕಳೇ, ನೀವೀಗ ಪವಿತ್ರ ಸಾಗರ ತಂದೆಯ ಮಡಿಲಿಗೆ ಬಂದಿದ್ದೀರಾ. ನೀವು ಮನಸ್ಸಿನಲ್ಲಿಯೂ ಕೂಡ ಪವಿತ್ರರಾಗಿರಬೇಕಾಗಿದೆ. ಪ್ರಶ್ನೆ: ಸಂಪೂರ್ಣ ಪವಿತ್ರ ಮಕ್ಕಳ ನಶೆ ಹಾಗೂ ಚಿಹ್ನೆಗಳೇನು ಕಂಡುಬರುತ್ತದೆ? ಉತ್ತರ: ಸಂಪೂರ್ಣ ಪವಿತ್ರ ಮಕ್ಕಳ ನಶೆ ಹಾಗೂ ಚಿಹ್ನೆಗಳು ಇದೇ ಆಗಿದೆ. ಅವರಿಗೆ ನಶೆ ಇರುವುದು, ನಾವು ಪವಿತ್ರತೆಯ ಸಾಗರ ತಂದೆಯ ಮಡಿಲನ್ನು ತೆಗೆದುಕೊಳ್ಳುತ್ತೇವೆ, ನಾವು ಪವಿತ್ರ ದೇವಿ ದೇವತೆಗಳಾಗುತ್ತೇವೆ. ಪವಿತ್ರ ಮಕ್ಕಳ ಮನಸ್ಸಿನಲ್ಲಿಯೂ ಕೆಟ್ಟ ಸಂಕಲ್ಪಗಳು ಬರಲು ಸಾಧ್ಯವಿಲ್ಲ. ಅವರು ಸುಗಂಧಭರಿತ ಹೂವುಗಳಾಗಿರುತ್ತಾರೆ. ಅವರಿಂದ ಯಾವುದೇ ಉಲ್ಟಾ ಕರ್ಮಗಳಾಗಲು ಸಾಧ್ಯವಿಲ್ಲ. ಅವರು ಅಂತರ್ಮುಖಿಗಳಾಗಿ ತಮ್ಮನ್ನು ತಾವು ಪರಿಶೀಲನೆ ಮಾಡಿಕೊಳ್ಳುತ್ತಾರೆ. ನಮ್ಮಿಂದ ಎಲ್ಲರಿಗೂ ಪವಿತ್ರತೆಯ ಸುವಾಸನೆಯು ಬರುತ್ತಿದೆಯೇ? ನನ್ನ ಕಣ್ಣುಗಳು ಯಾರಲ್ಲಿಯೂ ಮುಳುಗುತ್ತಿಲ್ಲವೇ ಎಂದು ತಮಗೆ ತಾವೇ ಪರಿಶೀಲಿಸಿಕೊಳ್ಳುತ್ತಿರುತ್ತಾರೆ. ಗೀತೆ: ಸತ್ತರೂ ನಿನ್ನ ಮಡಿಲಿನಲ್ಲಿಯೇ, ಬದುಕಿದರೂ ನಿನ್ನ ಮಡಿಲಿನಲ್ಲಿಯೇ. ಓಂ ಶಾಂತಿ. ಮಕ್ಕಳು ಗೀತೆಯನ್ನು ಕೇಳಿದಿರಿ, ಮತ್ತೆ ಅದರ ಅರ್ಥವನ್ನು ಸಹ ಅಂತರಂಗದಲ್ಲಿ ವಿಚಾರಸಾಗರ ಮಂಥನ ಮಾಡಿ ಬೆಣ್ಣೆಯನ್ನು ತೆಗೆಯಬೇಕು. ಸತ್ತರೂ ನಿನ್ನ ಮಡಿಲಲ್ಲಿಯೇ ಎಂದು ಯಾರು ಹೇಳಿದರು? ಆತ್ಮವು ಹೇಳಿತು. ಏಕೆಂದರೆ ಆತ್ಮವೇ ಪತಿತ ಆಗಿದೆ. ಪಾವನ ಆತ್ಮ ಎಂದು ಅಂತ್ಯದಲ್ಲಿ ಹೇಳಲಾಗುವುದು. ಅಥವಾ ಯಾವಾಗ ಶರೀರವು ಪಾವನವಾದದ್ದು ಸಿಗುತ್ತದೆಯೋ ಆಗಲೇ ಪಾವನರೆಂದು ಹೇಳಲಾಗುವುದು. ಈಗಂತೂ ತಾವು ಪುರುಷಾರ್ಥಿಗಳಾಗಿದ್ದೀರಾ. ಇದು ಸಹ ತಮಗೆ ತಿಳಿದಿದೆ. ತಂದೆಯ ಬಳಿ ಬಂದು ಜೀವಿಸಿದ್ದಂತೆಯೇ ಸಾಯುತ್ತೀರಾ. ಒಬ್ಬ ತಂದೆಯನ್ನು ಬಿಟ್ಟು ಇನ್ನೊಬ್ಬ ತಂದೆಯ ಬಳಿ ಬರುವುದು ಎಂದರೆ ಒಂದು ಕಡೆಯಿಂದ ಸತ್ತು ಇನ್ನೊಂದು ಕಡೆ ಬಂದು ಬದುಕುವುದಾಗಿದೆ. ಹೇಗೆ ಲೌಕಿಕ ತಂದೆಗೆ ಮಗುವು ಶರೀರ ಬಿಟ್ಟರೆ ಮತ್ತೊಬ್ಬ ತಂದೆಯ ಬಳಿ ಹೋಗಿ ಜನ್ಮ ಪಡೆಯುತ್ತದೆ, ಇಲ್ಲಿಯೂ ಅದೇ ರೀತಿ ಕಲಿಯುಗದಿಂದ ಸತ್ತು ಅತಿ ಪವಿತ್ರ ತಂದೆಯ ಮಡಿಲಿನಲ್ಲಿ ಹೋಗುತ್ತೀರಾ. ಪವಿತ್ರತೆಯ ಸಾಗರನು ಯಾರು? ತಂದೆಯಾಗಿದ್ದಾರೆ. ಮತ್ತು ಪವಿತ್ರರು ಯಾರು? ಸನ್ಯಾಸಿಗಳು. ಈ ಸನ್ಯಾಸಿಗಳು ಮೊದಲಾದವರಿಗೂ ಪವಿತ್ರರು ಎಂದು ಹೇಳಲಾಗುತ್ತದೆ. ನಿಮಗೂ ಹಾಗೂ ಸನ್ಯಾಸಿಗಳಿಗೂ ಬಹಳಷ್ಟು ಅಂತರವಿದೆ. ಅವರೂ ಪವಿತ್ರರಾಗಿರುತ್ತಾರೆ, ಆದರೆ ಜನ್ಮವನ್ನಂತೂ ಮತ್ತೆ ಪತಿತರಿಂದಲೇ ತೆಗೆದುಕೊಳ್ಳುತ್ತಾರಲ್ಲವೇ? ನೀವು ಅತಿ ಪವಿತ್ರರಾಗುತ್ತೀರಿ. ನಿಮ್ಮನ್ನು ಪವಿತ್ರನನ್ನಾಗಿ ಮಾಡುವವರು ಪವಿತ್ರತೆಯ ಸಾಗರ ಶಿವ ತಂದೆಯಾಗಿದ್ದಾರೆ. ಅವರಂತೂ ಮನೆ ಮಠವನ್ನು ಬಿಟ್ಟು ಪವಿತ್ರರಾಗುತ್ತಾರೆ. ಆತ್ಮವು ಪವಿತ್ರ ಆಗುತ್ತದೆ ಅಲ್ಲವೇ? ನೀವು ಸ್ವರ್ಗದಲ್ಲಿ ದೇವಿ ದೇವತೆಗಳಾಗಿದ್ದಾಗ ನೀವು ಬಹಳ ಪವಿತ್ರರಾಗಿರುತ್ತೀರಾ. ನಿಮ್ಮದು ಬೇಹದ್ದಿನ ಸನ್ಯಾಸವಾಗಿದೆ, ಅವರದು ಅದ್ದಿನ ಸನ್ಯಾಸವಾಗಿದೆ. ಅವರು ಕೇವಲ ಪವಿತ್ರರಾಗಿದ್ದಾರೆ, ನೀವು ಅತಿ ಪವಿತ್ರರಾಗುತ್ತೀರಾ. ನಾವು ಹೊಸ ಜಗತ್ತಿನಲ್ಲಿ ಹೋಗುತ್ತೇವೆ. ಬುದ್ಧಿಯು ಹೇಳುತ್ತದೆ, ಆ ಸನ್ಯಾಸಿಗಳಂತೂ ರಜೋದಲ್ಲಿ ಬರುತ್ತಾರೆ ಅಂದ ಮೇಲೆ ಅಂತರ ಆಯಿತಲ್ಲವೇ? ರಜೋ ಎಲ್ಲಿ? ಸತೋ ಪ್ರಧಾನರೆಲ್ಲಿ? ನೀವು ಪರಮ ಪವಿತ್ರ ತಂದೆಯ ಮೂಲಕ ಅತಿ ಪವಿತ್ರರಾಗುತ್ತೀರಾ. ಅವರು ಜ್ಞಾನಸಾಗರ ಆಗಿದ್ದಾರೆ, ಪ್ರೇಮ ಸಾಗರನಾಗಿದ್ದಾರೆ. ಆಂಗ್ಲ ಭಾಷೆಯಲ್ಲಿ ಓಷನ್ ಆಫ್ ನಾಲೆಡ್ಜ್, ಓಷನ್ ಆಫ್ ಲವ್ ಎಂದು ಹೇಳುತ್ತಾರೆ. ನಿಮ್ಮನ್ನು ಎಷ್ಟು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ. ಇಂತಹ ಸರ್ವಶ್ರೇಷ್ಠ ಪರಮ ಪವಿತ್ರ ತಂದೆಯನ್ನು ಕರೆಯುತ್ತಾರೆ. ಬಂದು ನಾವು ಪತಿತರನ್ನು ಪಾವನ ಮಾಡಿ ಎಂದು ಕರೆಯುತ್ತಾ ಬಂದಿದ್ದೀರಾ. ಪತಿತ ಜಗತ್ತಿನಲ್ಲಿ ಬಂದು ನಮ್ಮನ್ನು ಅತಿ ಪವಿತ್ರರನ್ನಾಗಿ ಮಾಡಿ ಎಂದು ಅಂದಾಗ ಮಕ್ಕಳಿಗೆ ಇಷ್ಟೊಂದು ನಶೆ ಇರಬೇಕು. ನಮಗೆ ಯಾರು ಓದಿಸುತ್ತಾರೆ? ನಾವು ಏನಾಗುತ್ತಿದ್ದೇವೆ? ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ. ಬಾಬಾ, ನಮಗೆ ಮಾಯೆಯು ಬಹಳಷ್ಟು ಬಿರುಗಾಳಿಗಳನ್ನು ತರುತ್ತದೆ. ನಮ್ಮನ್ನು ಮನಸ್ಸಿನಿಂದ ಶುದ್ಧರಾಗಲು ಬಿಡುವುದಿಲ್ಲ. ನಾವು ಈಗ ಅತಿ ಪವಿತ್ರರಾಗಬೇಕು ಅಂದ ಮೇಲೆ ಇಂತಹ ಕೆಟ್ಟ ಸಂಕಲ್ಪಗಳು ಏಕೆ ಬರುತ್ತವೆ ಎಂದು ಕೆಲವು ಮಕ್ಕಳು ಪತ್ರ ಬರೆಯುತ್ತಾರೆ. ಅದಕ್ಕೆ ತಂದೆಯು ತಿಳಿಸುತ್ತಾರೆ, ನೀವೀಗ ಸಂಪೂರ್ಣ ಅಪವಿತ್ರರಾಗಿ ಬಿಟ್ಟಿದ್ದೀರಾ. ಬಹಳ ಜನ್ಮಗಳ ಅಂತಿಮದಲ್ಲಿ ಈಗ ತಂದೆಯು ಬಂದು ನಿಮಗೆ ಜೋರಾಗಿ ಓದಿಸುತ್ತಾರೆ ಅಂದ ಮೇಲೆ ಮಕ್ಕಳ ಬುದ್ಧಿಯಲ್ಲಿ ಈ ನಶೆ ಇರಬೇಕು. ನಾವೀಗ ಏನಾಗುತ್ತಿದ್ದೇವೆ? ಈ ಲಕ್ಷ್ಮೀನಾರಾಯಣರನ್ನು ಈ ರೀತಿಯಾಗಿ ಯಾರು ಮಾಡಿದರು? ಭಾರತವು ಸ್ವರ್ಗ ಆಗಿತ್ತಲ್ಲವೇ? ಈ ಸಮಯದ ಭಾರತವು ತಮೋಪ್ರಧಾನ ಭ್ರಷ್ಟಾಚಾರಿಯಾಗಿದೆ. ಪುನಃ ನಾನು ಇದನ್ನು ಪವಿತ್ರ ಭಾರತವನ್ನಾಗಿ ಮಾಡುತ್ತೇನೆ. ಮಾಡುವವರಂತೂ ಅವಶ್ಯವಾಗಿ ಇರಬೇಕಲ್ಲವೇ? ತಮ್ಮಲ್ಲಿಯೂ ಕೂಡ ಆ ನಶೆ ಬರಬೇಕು. ನಾವು ಈಗ ದೇವತೆಗಳಾಗಬೇಕಾಗಿದೆ.
ಅದಕ್ಕಾಗಿ ಗುಣಗಳು ಅದೇ ರೀತಿ ತಮ್ಮಲ್ಲಿ ತಂದುಕೊಳ್ಳಬೇಕು ಎಂಬ ನಶೆ ಇರಬೇಕು. ಒಮ್ಮೆಲೆ ಕೆಳಗಿನಿಂದ ಮೇಲೇರುತ್ತಿದ್ದೀರಾ. ಏಣಿಯ ಚಿತ್ರದಲ್ಲಿಯೂ ಉತ್ಥಾನ ಮತ್ತು ಪತನ ಎಂದು ಬರೆಯಲ್ಪಟ್ಟಿದೆ ಅಲ್ಲವೇ? ಯಾರು ಕೆಳಗೆ ಬಿದ್ದಿದ್ದಾರೆಯೋ ಅವರು ತಮ್ಮನ್ನು ಅತಿ ಪವಿತ್ರ ಎಂದು ಹೇಗೆ ಕರೆಸಿಕೊಳ್ಳುವರು? ಪರಮ ಪವಿತ್ರ ತಂದೆಯೇ ಬಂದು ಮಕ್ಕಳನ್ನು ಪರಮ ಪವಿತ್ರರನ್ನಾಗಿ ಮಾಡುತ್ತಾರೆ. ನೀವಿಲ್ಲಿ ವಿಶ್ವದ ಮಾಲೀಕರು ಅತಿ ಪವಿತ್ರರಾಗಲು ಬಂದಿದ್ದೀರಾ ಅಂದಾಗ ಎಷ್ಟೊಂದು ನಶೆ ಇರಬೇಕು. ತಂದೆಯು ನಮ್ಮನ್ನು ಎಷ್ಟು ಶ್ರೇಷ್ಠರನ್ನಾಗಿ ಮಾಡಲು ಬಂದಿದ್ದಾರೆ. ಮನಸ್ಸ, ವಾಚ, ಕರ್ಮಣ ಪವಿತ್ರರಾಗಬೇಕು. ಸುಗಂಧಭರಿತ ಹೂವುಗಳಾಗಬೇಕಾಗಿದೆ. ಸತ್ಯಯುಗಕ್ಕೆ ಹೂದೋಟವೆಂದು ಕರೆಯಲಾಗುತ್ತದೆ ಅಂದ ಮೇಲೆ ನಿಮ್ಮಲ್ಲಿ ಯಾವುದೇ ದುರ್ಗಂಧ ಇರಬಾರದು. ದೇಹದ ಅಭಿಮಾನಕ್ಕೆ ದುರ್ಗಂಧ ಎಂದು ಹೇಳಲಾಗುತ್ತದೆ. ಯಾರಲ್ಲಿಯೂ ಕುದೃಷ್ಟಿ ಹೋಗಬಾರದು. ಮನಸ್ಸು ತಿನ್ನುವಂತಹ ಮತ್ತು ಅದು ಖಾತೆಯಾಗುವಂತಹ ಉಲ್ಟಾ ಕರ್ಮವನ್ನು ಮಾಡಬಾರದು. ನೀವು 21 ಜನ್ಮಗಳಿಗೋಸ್ಕರ ಹಣವನ್ನು ಸಂಪಾದಿಸಿಕೊಳ್ಳುತ್ತಿದ್ದೀರಾ. ನಿಮಗೀಗ ತಿಳಿದಿದೆ ನಾವು ಬಹಳ ಸಂಪದ್ಭರಿತರು ಆಗುತ್ತಿದ್ದೇವೆ ಎಂದು. ನಾವು ದೈವಿ ಗುಣಗಳಿಂದ ಸಂಪನ್ನರಾಗಿದ್ದೇವೆಯೇ ಎಂದು ತಮ್ಮನ್ನು ತಾವೀಗ ನೋಡಿಕೊಳ್ಳಿ. ಹೇಗೆ ತಂದೆಯು ಹೇಳುತ್ತಾರೆಯೋ ಅದೇ ರೀತಿ ನಾವು ಪುರುಷಾರ್ಥ ಮಾಡುತ್ತಿದ್ದೇನೆಯೇ ಎಂದು ತಮ್ಮನ್ನು ತಾವು ಪ್ರಶ್ನಿಸಿಕೊಳ್ಳುತ್ತಿರಬೇಕು. ನಿಮ್ಮ ಗುರಿ ಉದ್ದೇಶವನ್ನು ನೋಡಿ ಹೇಗಿದೆ? ನೀವೆಲ್ಲಿ? ಸಾಧು ಸನ್ಯಾಸಿಗಳಲ್ಲಿ? ನೀವು ಮಕ್ಕಳಿಗೆ ನಶೆ ಇರಬೇಕು. ನಾವು ಯಾರ ಮಡಲಿಗೆ ಬಂದಿದ್ದೇವೆ? ನಮ್ಮನ್ನು ಎಂತಹವರನ್ನಾಗಿ ಮಾಡುತ್ತಾರೆ? ಅಂತರ್ಮುಖಿಯಾಗಿ ನೋಡಿಕೊಳ್ಳಿ, ನಾವು ಎಲ್ಲಿಯವರೆಗೆ ಯೋಗ್ಯರಾಗಿದ್ದೇವೆ ಎಂದು. ನಾವು ಎಷ್ಟು ಪವಿತ್ರರಾಗಬೇಕು? ನಮ್ಮಿಂದ ಎಲ್ಲರಿಗೂ ಜ್ಞಾನದ ಸುಗಂಧವೂ ಬರಬೇಕು. ನೀವು ಅನೇಕರಿಗೆ ಸುಗಂಧ ಬೀರುತ್ತೀರಲ್ಲವೇ? ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳುತ್ತೀರಾ? ಮೊದಲಿಗೆ ಈ ನಶೆ ಇರಬೇಕು. ನಮಗಿಲ್ಲಿ ಓದಿಸುವವರು ಯಾರು? ಅವರಂತೂ ಎಲ್ಲರೂ ಭಕ್ತಿ ಮಾರ್ಗದ ಗುರುಗಳಾಗಿದ್ದಾರೆ. ಜ್ಞಾನ ಮಾರ್ಗದ ಗುರುಗಳು ಒಬ್ಬ ಪರಮಪಿತ ಪರಮಾತ್ಮನ ಹೊರತು ಮತ್ಯಾರು ಆಗಲು ಸಾಧ್ಯವಿಲ್ಲ. ಉಳಿದವರೆಲ್ಲರೂ ಭಕ್ತಿ ಮಾರ್ಗದವರಾಗಿದ್ದಾರೆ. ಭಕ್ತಿ ಇರುವುದೇ ಕಲಿಯುಗದಲ್ಲಿ, ಏಕೆಂದರೆ ರಾವಣನ ಪ್ರವೇಶಿತೆಯಾಗುತ್ತದೆ. ಇದು ಸಹ ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ಲ. ಈಗ ತಮಗೆ ತಿಳಿದಿದೆ. ಸತ್ಯಯುಗದಲ್ಲಿ ನಾವು 16 ಕಾಲ ಸಂಪೂರ್ಣರಾಗಿದ್ದಂತಹವರು. ಮತ್ತೆ ಒಂದು ದಿನವೂ ಕಳೆದರೂ ಸಹ ಅದಕ್ಕೆ ಪೂರ್ಣ ಹುಣ್ಣಿಮೆ ಎಂದು ಹೇಳುವುದಿಲ್ಲ. ಇದು ಸಹ ಹಾಗೆಯೇ ಸ್ವಲ್ಪ ಸ್ವಲ್ಪವಾಗಿಯೇ ಏನಿನ ತರಹ ಚಕ್ರವು ಸುತ್ತುತ್ತಿರುತ್ತದೆ. ನೀವೀಗ 16 ಕಾಲ ಸಂಪೂರ್ಣರಾಗಬೇಕಾಗಿದೆ. ಅದು ಅರ್ಧ ಕಲ್ಪಕ್ಕಾಗಿ. ನಂತರ ಕಲೆಗಳು ಕಡಿಮೆ ಆಗುತ್ತವೆ. ಈ ಜ್ಞಾನವು ನಿಮ್ಮ ಬುದ್ಧಿಯಲ್ಲಿದೆ ಅಂದಾಗ ಮಕ್ಕಳಿಗೆ ಎಷ್ಟೊಂದು ನಶೆ ಇರಬೇಕು. ಆದರೆ ನಮಗೆ ಓದಿಸುವವರು ಯಾರು ಎಂಬುದು ಸಹ ಅನೇಕ ಮಕ್ಕಳ ಬುದ್ಧಿಯಲ್ಲಿ ಬರುವುದಿಲ್ಲ. ಜ್ಞಾನಸಾಗರ ತಂದೆಯು ನಿಮಗೆ ಓದಿಸುತ್ತಾರೆ. ಮಕ್ಕಳೇ ನಮಸ್ತೆ ಎಂದು ಕೂಡ ಹೇಳುತ್ತಿರುತ್ತಾರೆ. ನೀವು ಬ್ರಹ್ಮಾಂಡಕ್ಕೆ ಮಾಲೀಕರಾಗುತ್ತೀರಾ. ಮತ್ತೆ ನೀವು ವಿಶ್ವದ ಮಾಲೀಕರೂ ಆಗುತ್ತೀರಾ. ನಿಮ್ಮ ಉಮಂಗವನ್ನು ಹೆಚ್ಚಿಸಲು ತಂದೆಯು ತಿಳಿಸುತ್ತಾರೆ. ಮಕ್ಕಳೇ, ನೀವು ನನಗಿಂತನೂ ಶ್ರೇಷ್ಠರಾಗುತ್ತೀರಾ. ನಾನು ವಿಶ್ವದ ಮಾಲೀಕ ಅಂತೂ ಆಗುವುದಿಲ್ಲ. ನಿಮ್ಮನ್ನು ನನಗಿಂತನೂ ಹೆಚ್ಚು ಮಹಿಮೆಯೇ ಯೋಗ್ಯರನ್ನಾಗಿ ಮಾಡುತ್ತೇನೆ. ಮಕ್ಕಳು ತಂದೆಗಿಂತ ಉನ್ನತ ಪದವಿಯನ್ನು ಪಡೆಯುತ್ತಾರೆಂದರೆ ಇವರು ಓದಿ ಇಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆಂದು ತಂದೆಯು ತಿಳಿದುಕೊಳ್ಳುತ್ತಾರಲ್ಲವೇ? ಅದೇ ರೀತಿ ಇಲ್ಲಿ ತಂದೆಯೂ ಸಹ ತಿಳಿದುಕೊಳ್ಳುತ್ತಾರೆ ಮತ್ತು ಹೇಳುತ್ತಾರೆ, ನಾನು ನಿಮಗೆ ಓದಿಸುತ್ತೇನೆ. ಈಗ ಎಷ್ಟು ತಮ್ಮ ಪದವಿಯನ್ನು ಹೆಚ್ಚಿಸಿಕೊಳ್ಳಬೇಕೋ ಅಷ್ಟು ಪುರುಷಾರ್ಥ ಮಾಡಿ. ತಂದೆಯು ನಮಗೆ ಓದಿಸುತ್ತಾರೆ ಎಂದು ಮೊದಲು ನಶೆ ಇರಬೇಕು. ತಂದೆಯಂತೂ ಎಂದಿಗೂ ಬಂದು ಮಾತನಾಡುವುದಿಲ್ಲ. ಅವರು ಇವರಲ್ಲಿ ಇದ್ದೇ ಇರುತ್ತಾರೆ. ಅಂದರೆ ಬ್ರಹ್ಮನ ತನುವಿನಲ್ಲಿ ಇರುತ್ತಾರೆ. ನೀವು ಅವರಿಗೆ ಮಕ್ಕಳಾಗಿದ್ದೀರಲ್ಲವೇ? ಈ ರಥವು ಅವರದೇ ಆಗಿದೆ ಅಂದಾಗ ಪರಮ ಪವಿತ್ರ ತಂದೆಯು ಬಂದಿದ್ದಾರೆ. ನಿಮ್ಮನ್ನು ಪಾವನರನ್ನಾಗಿ ಮಾಡುತ್ತಾರೆ. ಮತ್ತೆ ನೀವು ಅನ್ಯರನ್ನು ಪಾವನರನ್ನಾಗಿ ಮಾಡಿ. ನಾನು ನಿವೃತ್ತನಾಗುತ್ತೇನೆ. ಯಾವಾಗ ನೀವು ಪವಿತ್ರರಾಗುತ್ತೀರೋ ಆಗ ಇಲ್ಲಿಗೆ ಯಾರೂ ಅಪವಿತ್ರರು ಬರಲು ಸಾಧ್ಯವಿಲ್ಲ. ಇದು ಪರಮ ಪವಿತ್ರ ತಂದೆಯ ಚರ್ಚ್ ಆಗಿದೆ. ಆ ಚರ್ಚಿನಲ್ಲಂತೂ ವಿಕಾರಿಗಳು ಎಲ್ಲರೂ ಹೋಗುತ್ತಾರೆ. ಎಲ್ಲರೂ ಪತಿತ ಅಪವಿತ್ರರಾಗಿದ್ದಾರೆ. ಆದರೆ ಇದು ಬಹಳ ದೊಡ್ಡ ಪವಿತ್ರವಾದಂತಹ ಚರ್ಚ್ ಆಗಿದೆ. ಇಲ್ಲಿ ಪತಿತರು ಯಾರೂ ಹೆಜ್ಜೆಯನ್ನಿಡುವುದಕ್ಕೂ ಸಾಧ್ಯವಿಲ್ಲ. ಆದರೆ ಈಗಿನ್ನೂ ಆ ರೀತಿ ಮಾಡಲು ಸಾಧ್ಯವಿಲ್ಲ. ಯಾವಾಗ ಮಕ್ಕಳು ಸಹ ಅಷ್ಟು ಪವಿತ್ರರಾಗಿ ಬಿಡುತ್ತಾರೋ ಆಗ ಇಂತಹ ಕಾಯಿದೆಗಳು ಹೊರಬರುತ್ತವೆ. ಇಲ್ಲಿ ಯಾರೂ ಕೂಡ ಒಳ ಪ್ರವೇಶಿಸಲು ಸಾಧ್ಯವಿಲ್ಲ. ನಾವು ಬಂದು ಸಭೆಯಲ್ಲಿ ಕುಳಿತುಕೊಳ್ಳಬಹುದೇ ಎಂದು ಕೇಳುತ್ತಾರಲ್ಲವೇ? ತಂದೆಯು ತಿಳಿಸುತ್ತಾರೆ, ಅಧಿಕಾರಿ ಮೊದಲಾದವರೊಂದಿಗೆ ಕೆಲಸವಿರುತ್ತದೆ. ಆದ್ದರಿಂದ ಅವರನ್ನು ಕೂರಿಸಬೇಕಾಗುತ್ತದೆ. ಯಾವಾಗ ನಿಮ್ಮ ಹೆಸರು ಪ್ರಸಿದ್ಧ ಆಗುವುದೋ
ಆಗ ನಿಮಗೆ ಯಾವುದೇ ಚಿಂತೆ ಇರುವುದಿಲ್ಲ. ಈಗಿನ ಪವಿತ್ರರು ಸಹ ಚಿಂತೆ ಮಾಡುತ್ತಿರುತ್ತಾರೆ. ಬರುವವರಿಗೆ ಇಲ್ಲ ಎಂದು ಹೇಳಲು ಸಾಧ್ಯವಿಲ್ಲ. ಯಾವಾಗ ಪ್ರಭಾವ ಹೆಚ್ಚುವುದೋ ಆಗ ಮನುಷ್ಯರ ವಿರೋಧ ಕಡಿಮೆ ಆಗುತ್ತಾ ಹೋಗುವುದು. ನೀವು ತಿಳಿಸುತ್ತೀರಾ, ನಾವು ಬ್ರಾಹ್ಮಣರಿಗೆ ರಾಜಯೋಗವನ್ನು ಕಲಿಸುವವರು ಪರಮ ಪವಿತ್ರ ತಂದೆ ಆಗಿದ್ದಾರೆ. ಸನ್ಯಾಸಿಗಳಿಗೆ ಪರಮ ಪವಿತ್ರ ಎಂದು ತಿಳಿಯುವುದಿಲ್ಲ. ಅವರು ರಜೋಗುಣದಲ್ಲಿ ಬರುತ್ತಾರೆ. ಅವರು ವಿಶ್ವದ ಮಾಲೀಕರಾಗಲು ಸಾಧ್ಯವೇ? ನೀವಿನ್ನೂ ಪುರುಷಾರ್ಥಿಗಳಾಗಿದ್ದೀರಾ. ಕೆಲವೊಮ್ಮೆ ಚಲನೆಯು ಬಹಳ ಚೆನ್ನಾಗಿರುತ್ತದೆ, ಇನ್ನು ಕೆಲವೊಮ್ಮೆ ಇಂತಹ ಚಲನೆ ಆಗಿಬಿಡುತ್ತದೆ. ಅವರು ಕೆಟ್ಟ ಹೆಸರು ತರುತ್ತಾರೆ. ಬಹಳ ಸೇವಾ ಕೇಂದ್ರಗಳಲ್ಲಿ ಇಂತಿಂತಹವರು ಬರುತ್ತಾರೆ. ಯಾರು ಏನನ್ನೂ ತಿಳಿದುಕೊಂಡಿರುವುದಿಲ್ಲ. ನೀವು ತಮ್ಮನ್ನು ಸಹ ಮರೆತು ಹೋಗುತ್ತೀರಾ. ನಾವು ಏನಾಗುತ್ತೇವೆ ಎಂದು ಮರೆತು ಹೋಗುತ್ತಾರೆ. ತಂದೆಯೂ ಸಹ ಇವರು ಏನಾಗುತ್ತಾರೆ ಎಂಬುದನ್ನು ಚಲನೆಯಿಂದಲೇ ತಿಳಿದುಕೊಂಡು ಬಿಡುತ್ತಾರೆ. ಭಾಗ್ಯದಲ್ಲಿ ಶ್ರೇಷ್ಠ ಪದವಿ ಇದ್ದರೆ ಚಲನೆಯು ಬಹಳ ಘನತೆಯಿಂದ ಕೂಡಿರುತ್ತದೆ. ಕೇವಲ ನಮಗೆ ಓದಿಸುವವರು ಯಾರು ಎಂದು ನೆನಪಿದ್ದರೂ ಸಹ ಅಪಾರ ಖುಷಿ ಬರುವುದು. ನಾವು ಈಶ್ವರಿಯ ವಿದ್ಯಾರ್ಥಿಗಳಾಗಿದ್ದೇವೆ ಅಂದಾಗ ಎಷ್ಟೊಂದು ಗೌರವ ಇರುವುದು. ನೀವಿನ್ನೂ ಕಲಿಯುತ್ತಿದ್ದೀರಾ, ಇನ್ನೂ ಸಮಯ ಹಿಡಿಸುತ್ತದೆ ಎಂದು ತಂದೆಯು ತಿಳಿದುಕೊಳ್ಳುತ್ತಾರೆ. ಪ್ರತಿಯೊಂದು ಮಾತಿನಲ್ಲಿ ನಂಬರ್ 1 ಇದ್ದೇ ಇರುತ್ತಾರೆ. ಮನೆಯೂ ಸಹ ಮೊದಲು ಸತೋಪ್ರಧಾನವಾಗಿರುತ್ತದೆ, ನಂತರ ಸತೋ, ರಜೋ, ತಮೋ ಆಗುತ್ತಿರುತ್ತದೆ. ನೀವೀಗ ಸತೋಪ್ರಧಾನರು, 16 ಕಲಾ ಸಂಪೂರ್ಣರು ಆಗುತ್ತಿದ್ದೀರಾ. ನೀವೆಲ್ಲರೂ ಸೇರಿ ಸ್ವರ್ಗದ ಗೋಪುರವನ್ನು ಕಟ್ಟುತ್ತಿದ್ದೀರಾ. ಇದು ಸಹ ತಮಗೆ ಬಹಳ ಖುಷಿ ಇರಬೇಕು. ಭಾರತ ಯಾವುದು ಇಷ್ಟು ಅಪವಿತ್ರ ಆಗಿಬಿಟ್ಟಿದೆಯೋ ಅದನ್ನು ನಾವು ಪರಮ ಪವಿತ್ರ ಭಾರತವನ್ನಾಗಿ ಮಾಡುತ್ತೇವೆ ಅಂದ ಮೇಲೆ ತಮ್ಮ ಮೇಲೆ ಎಷ್ಟೊಂದು ಎಚ್ಚರಿಕೆ ಇರಬೇಕು. ನಮ್ಮ ಪದವಿಯೇ ಭ್ರಷ್ಟ ಆಗುವಂತಹ ದೃಷ್ಟಿಯು ನಮ್ಮದು ಇರಬಾರದು. ತಂದೆಗೆ ಬರೆದರೆ ತಂದೆಯು ಏನು ಹೇಳುತ್ತಾರೋ ಎಂದು ಮುಚ್ಚಿಡುವುದಲ್ಲ. ಎಲ್ಲರೂ ಇನ್ನೂ ಪುರುಷಾರ್ಥವನ್ನು ಮಾಡುತ್ತಿದ್ದಾರೆ. ಅವರಿಗೂ ಈಗ ಅಪವಿತ್ರರೆಂದು ಹೇಳುವುದಿಲ್ಲ, ಅತಿ ಪವಿತ್ರ ಎಂದು ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾವಾಗ ಪವಿತ್ರರಾಗುತ್ತಾರೋ ಆಗ ಈ ಶರೀರವೇ ಇರುವುದಿಲ್ಲ. ನೀವು ಅತಿ ಪವಿತ್ರರಾಗುತ್ತಿದ್ದೀರಾ. ಬಾಕಿ ಇವರಲ್ಲಿ ಬಹಳಷ್ಟು ಪದವಿಗಳಿವೆ. ಅದಕ್ಕಾಗಿ ಪುರುಷಾರ್ಥ ಮಾಡಬೇಕು ಮತ್ತು ಮಾಡಿಸಬೇಕು. ತಂದೆಯು ಬಹಳಷ್ಟು ವಿಚಾರಗಳನ್ನು ತಿಳಿಸುತ್ತಿರುತ್ತಾರೆ. ಯಾರಾದರೂ ಬಂದರೆ ಅವರಿಗೆ ಕಾಣಿಕೆಯಾಗಿ ಕೊಟ್ಟು ತೋರಿಸಿ. ಈ ಅತಿ ಪವಿತ್ರರಲ್ಲಿ, ಕೇವಲ ಪವಿತ್ರರಲ್ಲಿ ಲಕ್ಷ್ಮೀನಾರಾಯಣರ ಜನ್ಮವು ಸತ್ಯುಗದಲ್ಲಿಯೇ ಆಗುತ್ತದೆ. ಸನ್ಯಾಸಿಗಳಂತೂ ನಂತರದಲ್ಲಿ ಬರುತ್ತಾರೆ ಅಂದಾಗ ಎಷ್ಟೊಂದು ಅಂತರವಿದೆ. ಶಿವತಂದೆಯು ನಮ್ಮನ್ನು ಇಷ್ಟು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ಎಂದು ಮಕ್ಕಳು ತಿಳಿದುಕೊಳ್ಳುತ್ತೀರಿ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ನನ್ನೊಬ್ಬನನ್ನೇ ನೆನಪು ಮಾಡಿ ತಮ್ಮನ್ನು ಅಶರೀರಿ ಆತ್ಮ ಎಂದು ತಿಳಿಯಿರಿ. ಶ್ರೇಷ್ಠಾತಿ ಶ್ರೇಷ್ಠ ಶಿವತಂದೆಯು ಓದಿಸಿ ಶ್ರೇಷ್ಠಾತಿ ಶ್ರೇಷ್ಠರನ್ನಾಗಿ ಮಾಡುತ್ತಾರೆ. ಬ್ರಹ್ಮರವರ ಮೂಲಕ ನಾವು ಇದನ್ನು ಓದುತ್ತೇವೆ. ಬ್ರಹ್ಮನಿಂದ ವಿಷ್ಣು ಆಗುತ್ತಾರೆ ಎಂಬುದನ್ನು ಸಹ ನೀವು ತಿಳಿದುಕೊಂಡಿದ್ದೀರಾ. ಮನುಷ್ಯರು ಏನನ್ನೂ ತಿಳಿದುಕೊಂಡಿಲ್ಲ. ಈಗ ಇಡೀ ಸೃಷ್ಟಿಯಲ್ಲಿ ರಾವಣನ ರಾಜ್ಯ ಇದೆ. ನೀವು ರಾಮರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೀರಾ. ಇದನ್ನು ನೀವು ತಿಳಿದುಕೊಂಡಿದ್ದೀರಾ. ಡ್ರಾಮದ ಅನುಸಾರ ನಾವು ಸ್ವರ್ಗದ ಸ್ಥಾಪನೆ ಮಾಡಲು ಯೋಗ್ಯರಾಗುತ್ತಿದ್ದೇವೆ. ಈಗ ತಂದೆಯು ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆ. ತಂದೆಯ ವಿನಃ ಮತ್ಯಾರೂ ಕೂಡ ಶಾಂತಿಧಾಮ, ಸುಖಧಾಮಕ್ಕೆ ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ. ಇಂತಹವರು ಸ್ವರ್ಗಕ್ಕೆ ಹೋದರು, ಮುಕ್ತಿಧಾಮಕ್ಕೆ ಹೋದರು ಎಂದು ಸುಳ್ಳು ಹೇಳುತ್ತಿರುತ್ತಾರೆ. ತಂದೆಯು ತಿಳಿಸುತ್ತಾರೆ, ಈ ವಿಕಾರಿ ಪತಿತ ಆತ್ಮಗಳು ಶಾಂತಿಧಾಮಕ್ಕೆ ಹೇಗೆ ಹೋಗುವರು? ನೀವು ಈ ರೀತಿ ಹೇಳಬಹುದು, ಅದರಿಂದ ಇವರಿಗೆ ಇಷ್ಟೊಂದು ನಶೆ ಇದೆ ಎಂದು ಅವರು ತಿಳಿಯಲಿ. ಹೀಗೆ ವಿಚಾರಸಾಗರ ಮಂಥನ ಮಾಡಿ ನಡೆಯುತ್ತಾ ತಿರುಗಾಡುತ್ತಾ ಅಂತರಂಗದಲ್ಲಿ ವಿಚಾರ ನಡೆಯುತ್ತಿರಬೇಕು. ತಾಳ್ಮೆಯನ್ನು ವಹಿಸಬೇಕು. ನಾವು ಯೋಗ್ಯರಾಗಬೇಕಲ್ಲವೇ? ಭಾರತವಾಸಿಗಳೇ ಪೂರ್ಣ ಯೋಗ್ಯರು ಮತ್ತು ಪೂರ್ಣ ಅಯೋಗ್ಯರಾಗಿದ್ದೀರಾ. ಪೂರ್ಣ ಅಯೋಗ್ಯರಾಗಿದ್ದೀರಾ, ಮತ್ಯಾರೂ ಅಲ್ಲ. ಈಗ ತಂದೆಯು ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆ. ಇದು ಬಹಳ ಮಜವಾದ ಜ್ಞಾನವಾಗಿದೆ. ನಾವು ಈ ಭಾರತವನ್ನೇ ಪವಿತ್ರವನ್ನಾಗಿ ಮಾಡುತ್ತೇವೆ ಎಂದು ಅಂತರಾಳದಲ್ಲಿ ಪಕ್ಕಾ ಖುಷಿ ಇರುತ್ತದೆ. ಅಂದಾಗ ಚಲನೆಯೂ ಕೂಡ ಬಹಳ ಘನತೆಯಿಂದ ಕೂಡಿರಬೇಕು. ಆಹಾರ, ಪಾನೀಯ, ಚಲನೆಯಿಂದಲೇ ಎಲ್ಲವೂ ಅರ್ಥವಾಗುತ್ತದೆ. ಶಿವತಂದೆಯು ನಿಮ್ಮನ್ನು ಇಷ್ಟು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ. ನೀವು ಅವರಿಗೆ ಮಕ್ಕಳಾಗಿದ್ದೀರಾ ಅಂದ ಮೇಲೆ ಹೆಸರನ್ನು ಪ್ರಸಿದ್ಧಗೊಳಿಸಬೇಕು. ಇವರಂತೂ ಪರಮ ಪವಿತ್ರ ತಂದೆಗೆ ಮಕ್ಕಳಾಗಿದ್ದಾರೆ ಎಂದು ಹೇಳುವಂತಹ ಚಲನೆಯು ನಿಮ್ಮದೇ ಆಗಿರಬೇಕು. ನೀವು ನಿಧಾನವಾಗಿ ಆಗುತ್ತಾ ಹೋಗುತ್ತೀರಾ. ಮಹಿಮೆಯು ಆಗುತ್ತಾ ಹೋಗುವುದು. ಮತ್ತೆ ಕಾನೂನುಗಳೆಲ್ಲವೂ ಹೊರಬರುತ್ತಾ ಹೋಗುತ್ತವೆ. ಆಗ ಪತಿತರು ಯಾರೂ ಒಳಪ್ರವೇಶಿಸಲು ಸಾಧ್ಯವಿಲ್ಲ. ತಂದೆಯು ಇದನ್ನು ತಿಳಿದುಕೊಳ್ಳಬಲ್ಲರು. ಇನ್ನೂ ಸಮಯ ಬೇಕಾಗಿದೆ ಮಕ್ಕಳೇ, ಬಹಳ ಪುರುಷಾರ್ಥ ಮಾಡಬೇಕಾಗಿದೆ. ಏಕೆಂದರೆ ತಮ್ಮ ರಾಜಧಾನಿ ಈಗ ತಯಾರಾಗಬೇಕು. ನಂತರ ಮಾಡುವುದರಲ್ಲಿ ಯಾವುದೇ ಕಷ್ಟವಿಲ್ಲ. ಆಗ ಇಲ್ಲಿಂದ ಅಬೂ ರೋಡಿನವರೆಗೂ ಕ್ಯೂ ನಿಲ್ಲುವುದು. ಇನ್ನು ಸ್ವಲ್ಪ ಮುಂದೆ ಹೋದಂತೆ ನೋಡುತ್ತೀರಾ, ತಂದೆಯು ನಿಮ್ಮ ಭಾಗ್ಯವನ್ನು ಹೆಚ್ಚಿಸುತ್ತಾ ಹೋಗುತ್ತಾರೆ.
ಪದಮಾಪದಮ ಭಾಗ್ಯಶಾಲಿಗಳೆಂದು ನಿಯಮಾನುಸಾರವಾಗಿ ಹೇಳುತ್ತಾರಲ್ಲವೇ? ಕಾಲುಗಳಲ್ಲಿ ಪದಮವನ್ನು ತೋರಿಸುತ್ತಾರೆ. ಇದೆಲ್ಲವೂ ನೀವು ಮಕ್ಕಳ ಮಹಿಮೆಯಾಗಿದೆ. ತಂದೆಯು ಪುನಃ ನೆನಪಿಗೆ ತರಿಸುತ್ತಾರೆ. ಮನ್ಮನಾಭವ, ತಂದೆಯನ್ನು ನೆನಪು ಮಾಡಿ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ಶಿವ ತಂದೆಯ ನಮಸ್ತೆ. ಆತ್ಮಿಕ ಶಿವ ತಂದೆಗೆ ಆತ್ಮಿಕ ಮಕ್ಕಳ ಕಡೆಯಿಂದ ನೆನಪು, ಪ್ರೀತಿ ಹಾಗೂ ಸುಪ್ರಭಾತದೊಂದಿಗೆ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರಾಗಿದೆ. ಮೊದಲನೇ ಪಾಯಿಂಟ್ಸು, ಇಂತಹ ಯಾವುದೇ ಕರ್ಮ ಆಗಬಾರದು. ಯಾವುದು ನಮ್ಮ ಮನಸ್ಸನ್ನು ತಿನ್ನುತ್ತದೆ ಎನ್ನುವಂತಹ ಕರ್ಮವನ್ನು ಮಾಡಬಾರದು. ಪೂರ್ಣ ಸುಗಂಧಭರಿತ ಹೂವುಗಳಾಗಬೇಕಾಗಿದೆ. ದೇಹದ ಅಭಿಮಾನದ ದುರ್ಗಂಧವನ್ನು ತೆಗೆಯಬೇಕಾಗಿದೆ. ಎರಡನೇ ಪಾಯಿಂಟ್ಸು, ಚಲನೆಯು ಬಹಳ ಘನತೆಯಿಂದ ಕೂಡಿರಬೇಕಾಗಿದೆ. ಅತಿ ಪವಿತ್ರರಾಗುವಂತಹ ಪುರುಷಾರ್ಥ ಮಾಡಬೇಕಾಗಿದೆ. ಪದವಿ ಭ್ರಷ್ಟರಾಗುವಂತಹ ದೃಷ್ಟಿ ಇರಬಾರದು. ವರದಾನ: ಪ್ರತಿ ಖಜಾನೆಯನ್ನು ಕಾರ್ಯದಲ್ಲಿ ತೊಡಗಿಸಿ ಪದಮದಷ್ಟು ಸಂಪಾದನೆ ಜಮಾ ಮಾಡಿಕೊಳ್ಳುವಂತಹ ಪದಮಾಪದಮ ಭಾಗ್ಯಶಾಲಿಗಳಾಗಿ. ವರದಾನದ ವಿಶ್ಲೇಷಣೆ: ಪ್ರತಿಯೊಂದು ಸೆಕೆಂಡ್ ಪದಮದಷ್ಟು ಸಂಪಾದನೆ ಜಮಾ ಮಾಡಿಕೊಳ್ಳುವ ವರದಾನ ಡ್ರಾಮಾದಲ್ಲಿ ಸಂಗಮದ ಈ ಸಮಯ ಸಿಕ್ಕಿದೆ. ಈ ರೀತಿಯ ವರದಾನವನ್ನು ಸ್ವಯಂ ಪ್ರತಿ ಜಮಾ ಮಾಡಿಕೊಳ್ಳಿ. ಹಾಗೆಯೇ ಸಂಕಲ್ಪದ ಖಜಾನೆಯನ್ನು, ಜ್ಞಾನದ ಖಜಾನೆಯನ್ನು, ಸ್ಥೂಲ ಧನರೂಪಿ ಖಜಾನೆಯನ್ನು ಕಾರ್ಯದಲ್ಲಿ ತೊಡಗಿಸಿ ಪದಮದಷ್ಟು ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಿ. ಏಕೆಂದರೆ ಈ ಸಮಯದಲ್ಲಿ ಸ್ಥೂಲ ಧನವೂ ಸಹ ಈಶ್ವರನಿಗೆ ಈಶ್ವರಾರ್ಥವಾಗಿ ಸಮರ್ಪಣೆ ಮಾಡುವುದರಿಂದ ಒಂದು ನಯ ಪೈಸೆಯು ರತ್ನದ ಸಮಾನ ಬೆಲೆಯುಳ್ಳದ್ದಾಗಿ ಬಿಡುತ್ತದೆ. ಆದ್ದರಿಂದ ಎಲ್ಲ ಖಜಾನೆಗಳನ್ನು ಸ್ವಯಂನ ಪ್ರತಿ ಅಥವಾ ಸೇವೆಯ ಪ್ರತಿ ಕಾರ್ಯದಲ್ಲಿ ತೊಡಗಿಸಿದಾಗ ಪದಮಾಪದಮ ಭಾಗ್ಯಶಾಲಿಗಳಾಗಿ ಬಿಡುತ್ತೀರಾ. ಶ್ಲೋಗನ್: ಎಲ್ಲಿ ಹೃದಯದ ಸ್ನೇಹವಿದೆ ಅಲ್ಲಿ ಎಲ್ಲರ ಸಹಯೋಗ ಸಹಜವಾಗಿ ಪ್ರಾಪ್ತಿಯಾಗುವುದು. ಓಂ ಶಾಂತಿ.